ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಜೆಸ್ಸಿ ಲಾಗ್ಸ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿರಬೇಕು, ಖುಷಿಯಾಗಿರಬೇಕು ಅಂತ ಭಾವಿಸ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತೀರ ನೋಡ್ತಾ ಇದ್ರು, ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ಆಲ್ ಆನ್ ಆಪ್ಷನ್ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಗೈಸ್ ತಮ್ಮನೇಲಿ ನೋಡಿ ಅರ್ಥ ಆಗಿರುತ್ತೆ ಏನಿದು ಲಾಗ್ ಅಂತ ಹೇಳ್ಬಿಟ್ಟು. ಗೈಸ್ ಅರ್ಜೆಂಟಾಗಿ ನಾವು ಮನೆ ಶಿಫ್ಟಿಂಗ್ ಇಟ್ಕೊಂಡ್ಬಿಟ್ಟಿದ್ದೀವಿ. ಇವತ್ತು ಸಂಡೇ ಹಾಲು ಉಗ್ಸೋಕ್ಕೆ ಹೋಗ್ತಾ ಇದ್ದೀವಿ. ನಾನು ಆಲ್ರೆಡಿ 1 o'clockಗೆ ಎತ್ತಿದ್ದು, ಅವಾಗೇ ಶೂಟ್ ಮಾಡೋಣ ಅಂದ್ಕೊಂಡೆ, ಲಾಗ್ ಸ್ಟಾರ್ಟ್ ಮಾಡೋಣ ಅಂತ. ಬಟ್ ನನ್ನ ಫೋನಲ್ಲಿ ಚಾರ್ಜಿಂಗ್ ಕಮ್ಮಿ ಇತ್ತು, ಅದಕ್ಕೆ ಚಾರ್ಜಿಂಗ್ ಮಾಡಿಕೊಂಡು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಬಂದಿದ್ದು ಎಕ್ಸಾಕ್ಟಾಗಿ ಟೈಮ್ 2 o'clock. ನಾನು ಸ್ಯಾರಿ ಹಾಕ್ಕೊಂಡು ರೆಡಿ ಆಗಿಬಿಟ್ಟಿದ್ದೀನಿ. ಒಬ್ಬೊಬ್ಬರೇ ಸ್ನಾನ ಮಾಡ್ತಾ ಇದ್ದಾರೆ. ಕನ್ನದಾಯಿತು, ಪ್ರೀತಮ್ ಹೋದ, ಇನ್ನು ಜಶ್ವಿತ್ ಎದ್ದೊಳ್ತಾ ಇಲ್ಲ. ಏನೇ ಬಲವಂತ ಮಾಡಿದ್ರೆ ಆದರೆ ಎಬ್ಬಿಸ್ಬೇಕು. ಇಂಥ ಫಂಕ್ಷನ್ಗೆ ಮನೆ ಹೆಣ್ಮಗಳೇ ಹೇಳ್ದೆ ಇದ್ರೆ ಹೆಂಗೆ, ಅದಕ್ಕೆ ಅಂತ ಉಳಿಸ್ಕೊಂಡು ಹೋಗ್ಬೇಕು. ಗ್ಯಾಸಲ್ಲಿ ಎಲ್ಲ ಹೊಸಲೆಲ್ಲ ರೆಡಿ ಮಾಡ್ಕೊಂಡು ಪೂಜೆ ಎಲ್ಲ ಮಾಡಿಕೊಂಡು ಒಂದೇ ಸರಿ ಒಳಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. 4:30 ಒಳಗಡೆ ಹಾಲು ಉಗ್ಸ್ಬೇಕು. ಟೈಮ್ ಚೆನ್ನಾಗಿದೆ ಇವಾಗ, ಅಲ್ಲೇ 2 o'clock ಆಗಿಬಿಟ್ಟೈತೆ. ಇವಾಗ ನೋಡಬೇಕು ಏನೇನಾಗುತ್ತೆ, ಯಾವ ಟೈಮ್ಗೆ ಏನೇನು ಮಾಡ್ತೀವಿ ಅಂತ. ಆದಷ್ಟು ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಟೈಮ್ ಇಲ್ಲ ಅಂದರೆ ಮಾಡೋಕ್ಕಾಗಲ್ಲ, ಎಷ್ಟಾದರೆ ಅಷ್ಟು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಲಾಗ್ ಸ್ಟಾರ್ಟ್ ಮಾಡಿದ್ವಿ. ಹೇಗೆ ಟರ್ನ್ಔಟ್ ಆಗುತ್ತಾ ನೋಡಿ ಲಾಗ್ನ. ನಾನು ಸ್ನಾನ ಮಾಡ್ಕೊಂಬಿಟ್ಟು ರೆಡಿ ಆಗಿಬಿಟ್ಟು ದೇವ್ರ ಮನೆ ಸಾಮಾನೆಲ್ಲ ತೊಳ್ಕೊಂಬಿಟ್ಟು ನೀಟಾಗಿ ಪ್ಯಾಕ್ ಮಾಡಿಟ್ಕೊಂಡ್ಬಿಟ್ಟಿದ್ದೀನಿ ಬ್ಯಾಗಲ್ಲಿ. ಇವಾಗ ಸದ್ಯಕ್ಕೆ ಪೂಜೆಗೆ ಏನೇನು ಬೇಕು ಅದೆಲ್ಲ ರೆಡಿ ಮಾಡಿಟ್ಕೊಂಡ್ಬಿಟ್ಟಿದ್ದೀನಿ. ಇನ್ನು ಇವ್ರು ರೆಡಿ ಆದರೆ ಹೋಗ್ತಾ ಇರೋದೆ ಮನೆ ಹತ್ರ. ನಂದಂತೂ ಫುಲ್ ರೆಡಿ ಆಗಿದೆ. ಬನ್ನಿ. ಹೊಸ ಮನೆ ಹತ್ರ ಬಂದ್ವಿ. ನಾನು ಹಿಂದಿನ ದಿನವೇ ಇದು ನಾವು ಹಾಲು ಉಗ್ಸಿದ್ದು ಸಂಡೇ, ನಾನು ಸ್ಯಾಟರ್ಡೇನೇ ಈ ಹೊಸ ಮನೆ ಹತ್ರ ಬಂದುಬಿಟ್ಟು ನೀಟಾಗಿ ಮಾಫ್ ಎಲ್ಲ ಮಾಡಿಬಿಟ್ಟು ಡಸ್ಟಿಂಗ್ ಎಲ್ಲ ಮಾಡಿಬಿಟ್ಟು ಹೋಗಿದ್ದೆ. ಇನ್ನು ಸಂಡೇ ದಿನ ಮಾರ್ನಿಂಗು ಮೇ ಬಿ 2:30 or 3 o'clock ಈ ಮನೆ ಹತ್ರ ನಾನು ರೀಚ್ ಆದೆ. ಬಂದುಬಿಟ್ಟು ಫಸ್ಟು ಹೊಸಲು ಪೂಜೆ ಮಾಡಿಬಿಟ್ಟು ಏನೇನು ಎತ್ಕೊಂಡು ಹೋಗಬೇಕು, ಅದೇ ಮಿನಿ ಗೃಹ ಪ್ರವೇಶ ಥರನೇ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟು ಹೊಸಲ್ದೆಲ್ಲ ತೊಳೆದ್ಬಿಟ್ಟು ರಂಗೋಲಿ ಎಲ್ಲ ಹಾಕಿ ಅರ್ಶಿನ ಕುಂಕುಮ ಇಕ್ಕಿ ನೀಟಾಗಿ ಎಲ್ಲ ಮಾಡ್ಕೊತಾ ಇದ್ದೀನಿ. ಗೈಸ್ ನನ್ನ ಗಂಟಲು ಸ್ವಲ್ಪ ಸರಿ ಇಲ್ಲ, ಡಸ್ಟಿಂಗ್ ಅಲರ್ಜಿ ಒಂದು, ಮತ್ತು ಈ ಹೊಸ ಮನೆ ನೀರು ಸೆಟ್ ಆಗಲಿಲ್ಲ, ಅದಕ್ಕೆ ಫುಲ್ಲು ಕೋಲ್ಡು ಕೆಮ್ಮು ಆಗಿಬಿಟ್ಟೈತೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಲ್ಲ ರೆಡಿ ಮಾಡ್ತಾಯಿದ್ದೆ ಹೊಸ್ಲಿಗೆಲ್ಲ. ತುಂಬಾ ಬೇಗ ಎದ್ದಿದೆ ಗೈಸ್. ಅದು ಏನಂದರೆ 4:30 ಒಳಗಡೆ ಹಾಲು ಉಗ್ಸ್ಬೇಕು ಅಂತ ಹೇಳಿದ್ರು. ಟೈಮ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು 4:30ಇಂದ 6 o'clock ತನಕ ಟೈಮ್ ಚೆನ್ನಾಗಿರಲಿಲ್ಲ. 6 o'clock ಮೇಲೆ ಹಾಲು ಉಗ್ಸೋಣ ಅಂದರೆ ತುಂಬಾ ಲೇಟ್ ಆಗೋಗುತ್ತೆ. ಇಲ್ಲಿ ಈ ಮನೆಯಿಂದ ಇನ್ನು ಹಾಲು ಉಗ್ಸೆಲ್ಲ ಪೂಜೆ ಮಾಡೋಗೋಷ್ಟು 8 o'clock ಆಗೋಗುತ್ತೆ. ಶಿಫ್ಟಿಂಗೆಲ್ಲ ತುಂಬ ಲೇಟ್ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ಆಯಿತು 4:30 ಒಳಗಡೆ ಹಾಲು ಉಗ್ಸ್ಬಿಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿ ಇಷ್ಟು ಬೇಗ ಇದ್ದು ಎಲ್ಲ ರೆಡಿ ಮಾಡ್ಕೊಂಡಿದ್ದು. ಒಂದಿನ ಎದ್ದೊಳ್ತೀವಿ ಅಷ್ಟೇ ಅಲ್ವಾ, ನೆಕ್ಸ್ಟ್ ಡೇ ಎಲ್ಲ ಆರಾಮಾಗಿ ನಿದ್ದೆ ಮಾಡ್ಬೋದು ಅಂತೇಳಿ ನಮ್ಮ ಮನೆಯವ್ರಿಗೆಲ್ಲ ನಾನೇ ಪ್ರಿಪೇರ್ ಮಾಡಿಸಿದೆ. ಅವರೆಲ್ಲ ಸ್ವಲ್ಪ ಲೇಜಿ, ಆಯಿತು ಬಿಡು 6 ಗಂಟೆಗೆ ಆರಾಮಾಗಿ ಮುಗಿಸ್ಕೊಳ್ಳೋಣ, ಟೈಮ್ ಬೇಜಾನೇ ಇರುತ್ತೆ ಅಂದರು. ಇಲ್ಲ ಶಿಫ್ಟಿಂಗ್ ಎಲ್ಲ ಲೇಟಾಗಿ ಹೋಗುತ್ತೆ, ಮಧ್ಯಾಹ್ನಕ್ಕೆಲ್ಲ ಶಿಫ್ಟ್ ಆಗಿಬಿಟ್ಟು ನಾನು ಆರಾಮಾಗಿ ಸ್ವಲ್ಪ ಆದರೂ ಜೋಡಿಸ್ಕೋಬೋದು ಅಂತೇಳಿ ನಾನು ಪ್ಲ್ಯಾನ್ ಮಾಡಿಬಿಟ್ಟು 4:30ಗೆ ಆಗೋಗಬೇಕು ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡಿದೆ. ಆಲ್ಮೋಸ್ಟ್ ಅಲ್ಲೆಲ್ಲ ಆಗೋಯ್ತು. 4:15ಗೆಲ್ಲ ಹಾಲು ಉಗ್ಸಿದ್ದು ಪೂಜೆಗೆ ಎಲ್ಲ ಆಗೋಯ್ತು. ತುಂಬಾ ಖುಷಿ ಆಯಿತು. ಅಂದ್ಕೊಂಡಿರೋ ಟೈಮ್ ಕರೆಕ್ಟಾಗಿ ಫಿನಿಶಿಂಗ್ ಮಾಡಿದೆ. ನಂಗೆ ಅದೊಂದು ಇಷ್ಟ, ನಾನು ಅಂದ್ಕೊಂಡಿರೋ ಟೈಮ್ಗೆ ಎಲ್ಲ ಆಗೋಗುತ್ತೆ, ಹಂಗೆ ತುಂಬಾ ಇಷ್ಟ ಆಗುತ್ತೆ. ನಾನು ಬಿಕಾಸ್ ಇದು ಮನೆ ಮುಂದೆ ರಂಗೋಲಿ ದೊಡ್ಡದು ಹಾಕಲಿಲ್ಲ. ದೊಡ್ಡದು ಹಾಕೋಕ್ಕೆ ಹೋದರೆ ಶಿಫ್ಟಿಂಗ್ ಇದರಲ್ಲಿ ತುಳಿತಾನೆ ಇರ್ತಾರೆ, ಅಲ್ಸೋಗುತ್ತೆ, ಚೆನ್ನಾಗಿರಲ್ಲ. ಇದು ಬೇರೆ ಟೈಲ್ಸ್ ಹಾಕಿದ್ದಾರೆ ಮನೆ ಮುಂದೆ, ಸಿಮೆಂಟ್ ಅಲ್ಲ. ಅದೇ ಹೊಸ್ಲು ಮುಂದೆ ಚಿಕ್ಕದಾಗಿ ಹಾಕಿದೆ ಸಾಕು. ಯಾರು ಹೊಸ್ಲು ಹತ್ರ ತನಕನೂ ಹೆಜ್ಜೆ ಇಕ್ಕಲ್ವಲ್ಲ. ರಂಗೋಲಿ ಹಂಗೆ ಇತ್ತು, ಮಾರನೇ ದಿನ ತನಕ ಹಂಗೆ ಇತ್ತು. ಮಾತಾಡೋಕ್ಕೂ ಕಷ್ಟ, ಕೆಮ್ಮು ಬರ್ತಾನೆ ಇದೆ ಮಿಡಿಲಲ್ಲಿ. ಎಲ್ಲ ಆಯಿತು, ರಂಗೋಲಿ ಎಲ್ಲ ಹಾಕಿದ್ದು. ಪಾಪ ನಮ್ಮ ಚೆಸ್ಸಿ ಅಷ್ಟು ಬೇಗ ಎದ್ದೋಳು ಅನ್ನೋಷ್ಟೊತ್ತಿಗೆ ಎದ್ದು ರೆಡಿಯಾಗಿ ಸ್ವಲ್ಪ ಕಿರಿಕಿರಿ ಮಾಡಿದ್ಲು, ಬಟ್ ಎದ್ದು ರೆಡಿಯಾಗಿ ಬಂದಿದ್ದಾಳೆ. ನೆಕ್ಸ್ಟ್ ಇವಾಗ ಯಾರ್ಯಾರು ಏನೇನು ಎತ್ಕೊಂಡು ಹೋಗಬೇಕು ಅಂತೆಲ್ಲ ಡಿಸೈಡ್ ಮಾಡಿ ಎತ್ಕೊತಾ ಇದ್ವಿ. ನಾನು ಅನಿತಕ್ಕ, ನಮ್ಮಮ್ಮ, ಚೆಸ್ಸಿ, ಪ್ರೀತಮು, ಕನ್ನ. ಇದು ಬಂದುಬಿಟ್ಟು ನಾನು ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೊಂಬಿಟ್ಟೆ ಗೈಸ್. ಬಿಕಾಸ್ ನಾನು ರೆಡಿ ಮಾಡಬೇಕಾದ್ರೆ ಯಾರೂ ವೀಡಿಯೋ ಮಾಡೋಕ್ಕೆ ಇರಲಿಲ್ಲ, ಅವ್ರವ್ರ ಕೆಲಸ ಅವ್ರು ಮಾಡ್ಕೊತಿದ್ರು. ಅದಕ್ಕೆ ನಾನೆಲ್ಲ ಬೇಗ ನಾನೇ ಎಲ್ಲ ರೆಡಿ ಮಾಡಿಕೊಂಡೆ ದೇವ್ರ ಮನೆಗೆ. ಇವಾಗ ಪ್ರೆಸೆಂಟ್ ಅಗತ್ಯ ಏನಿದೆಯೋ ಆ ವಸ್ತುಗಳೆಲ್ಲ ತೊಗೊಂಬಂದು ಜೋಡಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಎಲ್ಲ ಪೂಜೆ ಎಲ್ಲ ಆದಮೇಲೆ, ಶಿಫ್ಟಿಂಗ್ ಎಲ್ಲ ಆದಮೇಲೆ ನೀಟಾಗಿ ಎಲ್ಲ ನನ್ನ ದೇವ್ರ ಮನೆಗೆ ಏನಿದೆ ಎಲ್ಲ ಕರೆಕ್ಟಾಗಿ ಜೋಡಿಸ್ಕೊಡೋಣ ಅಂತೇಳ್ಬಿಟ್ಟು ಎಲ್ಲ ಮಾಡ್ತಾಯಿದ್ದೀನಿ. ನಾನು ಏನೇ ಪೂಜೆ ಮಾಡಿದ್ರು ಫಸ್ಟ್ ಎಲ್ಲ ಜೋಡಿಸ್ಕೊಡ್ತೀನಿ. ಫಸ್ಟ್ ನಂಗೆ ದೀಪ ಎಲ್ಲ ಕಣ್ಣನ್ನೇ ಹಚ್ಚಬೇಕು. ಅದೇ ಪ್ರಕಾರ ಎಲ್ಲೂ ಮಾಡಿದೆ. ಹೊಸ ಮನೆಯಲ್ಲೂ ಕೈಯಲ್ಲಿ ಹಚ್ಚಿದೆ. ಹಾಗೆ ನಾನು ಸ್ಟೌವನ್ನು ನೀಟಾಗಿ ಒರೆಸ್ಕೊಂಬಿಟ್ಟು
ಅರ್ಶಿನ ಕುಂಕುಮ ಹಚ್ಚಿ ರಂಗೋಲಿ ಹಾಕಿ ಹೂವೆಲ್ಲ ಅಲ್ಲಿ ಇಕ್ಕಿದ್ದೆ. ತಾಂಬೂಲ ಇಕ್ತೀನಿ ಆವಾಗ ಮರ್ತೋಗಿದೆ, ಮತ್ತು ಪೂಜೆಗೆ ಮೊದಲು ಇಕ್ಕಿದೆ. ಇವಾಗಿನ ಪೂಜೆ ಸ್ಟಾರ್ಟ್ ಆಗುತ್ತೆ. ಕರ್ಪೂರ ಮಂಟಿಗ್ನೆ ಅದು ಕನ್ನ ಪೂಜೆ ಆದಮೇಲೆ ನಾನು ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ. ಸ್ಟೌವ್ ಎಲ್ಲ ಮಾಡೋಣ ಅಂತೇಳ್ಬಿಟ್ಟು. ಕನ್ನ ಎಷ್ಟೇ ಮಾಡಿದ್ರು ನಾನು ಮಾಡಿದ್ರೆ ನನಗೆ ಸ್ಯಾಟಿಸ್ಫೈಡ್ ಅಲ್ವಾ, ಅದಕ್ಕೆ ಫಸ್ಟ್ ಕನ್ನ ಆದಮೇಲೆ ಮತ್ತೆ ನೆಕ್ಸ್ಟ್ ನಾನು ಪೂಜೆ ಮಾಡ್ತೀನಿ. ನಮ್ಮ ಚಶ್ವಿತಾ ಅಂತೂ ಫೋನ್ ಬಿಡಲೇ ಇಲ್ಲ ಗೈಸ್. ಅವಳು ಫೋನ್ ಕೊಟ್ಟಿಲ್ಲ ಅಂದರೆ ಗಲಾಟೆ ಮಾಡ್ತಾಳೆ. ಯಾಕಂದರೆ ಆಚೆ ಎಲ್ಲರೂ ನಿದ್ದೆ ಮಾಡ್ತಾಯಿರ್ತೀವಿ, ಒಳ್ಳೆ ನಿದ್ದೆ ಟೈಮ್ ಅಲ್ವಾ ಅದು. 3:30 4 o'clock ಅಂದರೆ ಅದಕ್ಕೆ ಯಾಕೆ ಡಿಸ್ಟರ್ಬ್ ಮಾಡೋದು ಪಕ್ಕದ ಮನೆಯವ್ರಿಗೆಲ್ಲ ಅಂತ ಹೇಳ್ಬಿಟ್ಟು ನಾನು ಫೋನ್ ಕೊಟ್ಟು ಸೈಲೆಂಟಾಗಿ ಇರಿಸಿದ್ದೆ ಅವಳನ್ನ. ನಮ್ಮ ಕೆಲಸ ನಾವು ಆರಾಮಾಗಿ ಮಾಡ್ಕೋಬೋದು ಅಂತೇಳಿ. ಮತ್ತು ಪೂಜೆ ಮುಗಿಸ್ಕೊಂಡು ಆ ಮನೆಗೆ ಹೋದ ತಕ್ಷಣ ಅವಳು ನಿದ್ದೆ ಮಾಡಿಬಿಟ್ಲು. ನಾನು ತುಂಬಾ ಲೇಟ್ ಆಯಿತು ವೀಡಿಯೋ ಎಲ್ಲ ಅಪ್ಲೋಡ್ ಮಾಡೋದು, ಬಿಕಾಸ್ ಸ್ವಲ್ಪ ಹುಷಾರಿರಲಿಲ್ವಲ್ಲ ಅದಕ್ಕೆ. ಇನ್ನು ಪೂಜೆ ಎಲ್ಲ ಕಂಪ್ಲೀಟ್ ಆದಮೇಲೆ ಇಬ್ಬರದು ಕನ್ನ ಕಾಯಿ ಹೊಡಿತಾ ಇದ್ದಾರೆ. ಇದು ಮಾತ್ರ ತುಂಬ ಚೆನ್ನಾಗಿ ನಡೀತು ಗೈಸ್. ಅವತ್ತು ಒಂಚೂರು ಏನು ಆಟಂಕ ಕೇಳ್ದಿರ ತುಂಬಾ ಚೆನ್ನಾಗಿ ನಡೀತು. ನೋಡಿ ನಮ್ಮ ಚಶ್ವಿತಾ ಫೋನ್ ಅಂತೂ ಬಿಡ್ತಾನೇ ಇಲ್ಲ. ನೋಡಿದ್ದೆ ರೀಲ್ಸು. ಇನ್ನೇನು ಮಾಡೋದು, ಸೈಲೆಂಟಾಗಿರಬೇಕು ಅಂತ ಹೇಳಿದ್ರೆ ಫೋನ್ ಕೊಡಲೇಬೇಕಲ್ವ. ಜಾಸ್ತಿ ಕೊಡಲ್ಲ, ಇತ್ತೀಚೆಗಂತೂ ತುಂಬ ಕಮ್ಮಿ ಆಗಿದೆ. ಅವಾಗವಾಗ ಹಂಗೆ ಕೊಡ್ತಾಯಿದ್ದೀನಿ ಅಷ್ಟೇ. ತಿರುಗಿಸ್ಬೇಕು. ಹಾಂ ಹಾಗೆ ಹೊಸ್ಲು ಕೊಡಿ ನಡಿ. ಮುಖಕ್ಕ అందుకే పెద్ద పాత్ర కదా. బరాబర్ అనుకుని కొబ్బరి నూనె ఆయిల్ వేస్తే బాగుంటుంది. నో కల్తీ. వస్తుందిరా అండ స్లిమ్లో పెట్టినమ్మే వద్దా అనయ్య. అప్ప
ಹಾಲೆಲ್ಲ ಉಕ್ಕಿದ್ದಾಯಿತು ಗೈಸ್. ರೈಟ್ ಸೈಡಲ್ಲಿ ಹೋಗ್ತು, ತುಂಬಾ ಖುಷಿ ಆಯಿತು. ಹಾಲೆಲ್ಲ ಉಗ್ಸಾದ್ಮೇಲೆ ಲಾಸ್ಟಲ್ಲಿ ಕನ್ನ ಧೂಪ ಹಾಕ್ತಾಯಿದ್ದಾರೆ. ಬಿಕಾಸ್ ಪೂಜೆ ಎಲ್ಲ ಆದಮೇಲೆ ಫುಲ್ಲೆಲ್ಲ ಲಾಸ್ಟಲ್ಲೆಲ್ಲ ಧೂಪ ಹಚ್ಚೋದು. ಅದರಿಂದ ಹಾಲೆಲ್ಲ ಉಗ್ಸಾದ್ಮೇಲೆ ಧೂಪ ಹಾಕೋಣ ಅಂತೇಳಿ ಧೂಪ ಹಾಕಿದ್ರು ಕನ್ನ. ತುಂಬಾ ಖುಷಿ ಆಯಿತು ಗೈಸ್. ನಮ್ಮ ಹಾಲಕ್ಕೂ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು, ಸಕ್ಸಸ್ಫುಲಿ ಕಂಪ್ಲೀಟೆಡ್. ಅದೇ ಗೈಸ್, ನಮ್ಮದು ಹೊಸ ಹೌಸ್ ಶಿಫ್ಟಿಂಗ್ ಆಗ್ತಾ ಇರೋದು. ಎಂಟಿ ಹೋಮ್ ಟೂರ್ ತೋರಿಸ್ಬಿಡ್ತೀನಿ ಬನ್ನಿ. ಫಸ್ಟ್ ಎಂಟ್ರಿ ಆದರೆ ಇದು ಹಾಲ್, ಲಿವಿಂಗ್ ಏರಿಯಾ. ಇದು TV ಯೂನಿಟ್ ಕೊಟ್ಟಿದ್ದಾರೆ ಇಲ್ಲಿ. ಇಲ್ಲಿ ಬಂದುಬಿಟ್ಟು ಕಾಮನ್ ವಾಶ್ರೂಮ್. ಹಾಲ್ ಸ್ವಲ್ಪ ದೊಡ್ಡದಾಗಿದೆ. ಹಿಂಗೆ ಎಂಟ್ರಿ ಆದರೆ ಲೆಫ್ಟ್ ಸೈಡಿಗೆ ಬಂದು ದೇವ್ರ ಮನೆ. ಪೂಜೆ ಎಲ್ಲ ಆಯಿತು, ಕಂಪ್ಲೀಟೆಡು. ಹಿಂಗೆ ಬಂದರೆ ಇಲ್ಲಿ ಕಿಚನ್. ವುಡ್ ವರ್ಕ್ ಎಲ್ಲ ಇದೆ, ಪ್ರಾಬ್ಲಮ್. ಹಾಲು ಉಗ್ಸಿದ್ದಾಯಿತು. ಇವಾಗ ಅದನ್ನು ಸಕ್ಕರೆ ಹಾಕ್ಕೊಂಡು ಹಾಲು ಕುಡಿಬೇಕು. ಇದೆಲ್ಲ ಪೂಜೆಗೆ ತಂದಿರೋ ಐಟಮ್ ಗೈಸ್. ಇದು ಸಿಲಿಂಡರ್ ಇಲ್ಲಿರಲ್ಲ, ಕೆಳಗಡೆ ಹೋಗುತ್ತೆ ನೋಡಿ, ಕೊಟ್ಟಿದ್ದಾರೆ, ಕೆಳಗಡೆ ಹೋಗುತ್ತೆ. ಇದೆಲ್ಲ ಎತ್ಕೊಂಡ್ಬಂದಿದ್ದೀನಿ. ಇವಾಗ ಶುಗರ್ ಎಲ್ಲ ತಂದಿದ್ದೀನಿ, ಹಾಕ್ಕೊಂಡು ಕುಡಿಬೇಕು. ಮತ್ತು ಹಿಂಗೆ ಬಂದರೆ ಇಲ್ಲಿ ರೈಟ್ ಸೈಡಿಗೆ ಬಂದುಬಿಟ್ರು ಬೆಡ್ರೂಮ್. ಇದು ಬೆಡ್ರೂಮು, ಅದು ವುಡ್ ವರ್ಕು. ಅಲ್ಲೊಂದು ವಿಂಡೋ ಬಂದಿದೆ, ಅದಕ್ಕೆ ಸ್ಪೇಸ್ ಬಿಟ್ಟಿದ್ದಾರೆ. ಇಲ್ಲೆಲ್ಲ ಫುಲ್ ಗಾರ್ಡನ್ ಇದೆ ಗೈಸ್. ಇಲ್ಲಿ ನಮ್ಮ ಮನೆಯಲ್ಲಿರೋ ಕಬೋರ್ಡು, ಒಂದು ಡ್ರೆಸ್ಸಿಂಗ್ ಟೇಬಲ್ಲು, ಒಂದು ಬೀರು ಎಲ್ಲ ಇಲ್ಲೆಲ್ಲ ಆಗೋಗುತ್ತೆ. ಫುಲ್ ತುಂಬ ದೊಡ್ಡ ರೂಮ್ ಗೈಸ್. ಇವಾಗ ನಾವು ಇರೋದಕ್ಕಿಂತ ತುಂಬ ದೊಡ್ಡದು ರೂಮ್, ಚೆನ್ನಾಗೈತೆ. ಇಷ್ಟು ನಮ್ಮ ಹೋಮ್ ಟೂರ್, ಎಂಟಿ ಹೋಮ್ ಟೂರು. ಫುಲ್ ಎಲ್ಲ ಕಂಪ್ಲೀಟ್ ಆದಮೇಲೆ ಒಂದು ಸರಿ ಮಾಡ್ತೀನಿ. ಅಮ್ಮ ಏಸೇದಾ ಇದು ಶುಗರ್. ನೆಕ್ಸ್ಟ್ ಇನ್ನು ಪೂಜೆ ಎಲ್ಲ ಆದಮೇಲೆ ಹಾಲು ಕುಡಿಯೋಣ ಅಂದರೆ ಅವರು ಹಾಲು ಬೇಡ ಅಂದರು. ಬರೀ ಮಕ್ಕಳಿಗೆ 2 ಲೋಟ ಹಾಲು ತೆಗೆದ್ಬಿಟ್ಟು ನಾನು ಕಾಫಿ ಪುಡಿನ ಎತ್ಕೊಂಡ್ಬಂದಿದ್ದೆ ಯಾವುದಕ್ಕೆ ಇರಲಿ ಅಂತ ಹೇಳ್ಬಿಟ್ಟು, ಅದಕ್ಕೆ ಏನು ಕಾಫಿ ಪುಡಿ ಹಾಕ್ಬಿಟ್ಟು ಕಾಫಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಾಫಿ ಮಾಡಿ ಎಲ್ಲ ಸೋದಿಸ್ತಾ ಇದ್ದೀನಿ. ನಾನು ಗ್ಲಾಸಸ್ ಎಲ್ಲ ಅಲ್ಲಿಂದ ಎತ್ಕೊಂಡ್ಬಂದಿದ್ದೆ ಗೈಸ್. ಮೊದಲೇ ನನಗೆ ಗೊತ್ತಿತ್ತು ಬೇಕಿರುತ್ತೆ ಅಂತ ಹೇಳ್ಬಿಟ್ಟು. ಮಿಡ್ನೈಟಲ್ಲೇ ಪದೇ ಓಡಾಡೋಕ್ಕಾಗಲ್ವಲ್ಲ, ಬಿಕಾಸ್ 4 o'clock 4:30 ಅಷ್ಟೊತ್ತಲ್ಲಿ ಯಾಕೆ ಸುಮ್ಮನೆ ಓಡಾಡೋದು ಅಂತ ಹೇಳ್ಬಿಟ್ಟು ನಾನು ಮೊದಲೇ ಏನೇನು ಬೇಕಂತ ನೈಟೇ ಪ್ರಿಪೇರ್ ಮಾಡಿ ಎತ್ತಿಕ್ಕೊಂಡ್ಬಿಟ್ಟಿದ್ದೆ, ಏನೇನು ಅವಶ್ಯಕತೆ ಇರುತ್ತೆ ಅಂತ ಹೇಳ್ಬಿಟ್ಟು. ಇವಾಗೆಲ್ಲ ಕಾಫಿ ಸೋದಿಸ್ಬಿಟ್ಟು ಇನ್ನು ಕಾಫಿ ಕುಡಿದು ನೆಕ್ಸ್ಟ್ ಆ ಮನೆ ಹತ್ರ ಹೋಗಿ ಇನ್ನೆಲ್ಲ ಪ್ಯಾಕಿಂಗ್ ಶುರು ಗೈಸ್. ಡಸ್ಟ್ ಅಲರ್ಜಿ ಆಗುತ್ತೆ ಅಂತ ಮಾಸ್ಕ್ ಹಾಕ್ಕೊಂಡಿದ್ದೀನಿ. ಆಲ್ರೆಡಿ ಶಿಫ್ಟಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ. ಎಲ್ಲ ನೋಡಿ ಫುಲ್ಲು ಮಿಸ್ಸಿ ಹೌಸ್ ಎಲ್ಲ. ಇನ್ನೇ ಮೇಲೆದೆಲ್ಲ ಏನು ಇಳಿಸ್ಲಿಲ್ಲ, ವೆಹಿಕಲ್ ಬಂದಮೇಲೆ ಇಳಿಸೋಣ ಅಂತ ಇದ್ದೀವಿ. ಹಾಲಲ್ಲೆಲ್ಲ ಫುಲ್ಲು ಮಿಸ್ಸಿ ಎಲ್ಲಂದರೆ ಎಲ್ಲ ತೆಗೆದುಬಿಟ್ಟಿದ್ದೀವಿ. ನಮ್ಮ ಜೆಸ್ಸಿ ಇನ್ನೂ ನಿದ್ದೆ ಮಾಡ್ತಾ ಇದ್ದಾಳೆ. ಬೆಳಗ್ಗೆ ಬೇಗ ಎಬ್ಸ್ಕೊಂಡು ಹೋಗಿದ್ದಲ್ಲ, ಮತ್ತು ಮನೆಗೆ ಬಂದು ನಿದ್ದೆ ಮಾಡಿಸಿದ್ದೆ. ಹಿಂಗೆ ನಡೀತಾ ಇದೆ ನಮ್ಮ ಶಿಫ್ಟಿಂಗ್. ಫುಲ್ಲೆಲ್ಲ ಖಾಲಿ ಮಾಡಿಬಿಟ್ಟಿದ್ದೀನಿ. ಸಾಮಾನಿಂದ ಈ ಮನೆಗೆ ಬಂದು ಸ್ವಲ್ಪ ಐಟಮ್ಸ್ ಎಲ್ಲ ಎತ್ಕೊಂಡ್ಬಂದು ಜೋಡಿಸ್ತಾ ಇದ್ದೀವಿ. ಸ್ಟ್ಯಾಂಡ್ ಬಂತು, ಗ್ರಾಸರಿ ಐಟಮ್ಸ್ ಬಂತು, ಮೈಕ್ರೋವೇವ್ ಸ್ಟ್ಯಾಂಡು ಮತ್ತು ಮೈಕ್ರೋವೇವ್ ಇನ್ನೂ ಬರಲಿಲ್ಲ. ಸ್ವಲ್ಪ ಐತೆ, ಫುಲ್ ಸೆಟ್ ಆಗೋಕ್ಕೆ 1 ವೀಕ್ ಬೇಕು ಗೈಸ್. ಇವಾಗ ಜೋಡಿಸೋದು ಇದೆಲ್ಲ ಎತ್ಕೊಂಡ್ಬಂದೆಲ್ಲ ಜೋಡಿಸ್ತಾ ಇದ್ದೀವಿ. ಯಾವಾಗ ಹೋಗುತ್ತೋ ಗೊತ್ತಿಲ್ಲ. ಹಾಂ, ನನ್ನ ವಿಡಿಯೋ ಆನ್ ಮಾಡೋಷ್ಟು ನಮ್ಮ ಅನ್ನ ನೋಡಿ ಚುಡಾಯಿಸ್ತಾ ಇರೋದು. ಒಂದ್ಸರಿ ಭಯ ಬೀಳ್ಬೇಡಿ. ನಮ್ಮ ಹಾಲಲ್ಲಿ ನೋಡಿ ಹಂಗೆ ತುಂಬಿಸ್ಕೊಂಬಂದ್ಬಿಟ್ಟು ನೀವು. ಮಧ್ಯಾಹ್ನ 12:30 ಎಲ್ಲ ಶಿಫ್ಟಿಂಗ್ ಆಗೋಯ್ತು. ತುಂಬ ಕಾಲು ನೋವು. 2nd ಫ್ಲೋರ್ಗೆಲ್ಲ ಹತ್ತಿಲ್ಲ ಅಷ್ಟೊತ್ತಿಗೆ. ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ರೆಸ್ಟ್ ಮಾಡಿದ್ವಿ. ಸೋಫಾ ಎಲ್ಲ ಮನೆ ಮುಂದೆನೇ ಇದೆ, ಅದೆಲ್ಲ ಡಸ್ಟಿಂಗ್ ಎಲ್ಲ ಸ್ವಲ್ಪ ಉದುರಿಸ್ಬಿಟ್ಟು ಆಮೇಲೆ ಒಳಗಡೆ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ಶುರು ಮಾಡೋಣ. ಎಲ್ಲ ಯಾವ ಪ್ಲೇಸ್ಗೆ ಏನೇನು ಹೋಗ್ಬೇಕೆಲ್ಲ ಎತ್ತಿಕ್ಕೋಣ ಅಂತ ಹೇಳ್ಬಿಟ್ಟು ಅಂದ್ಕೊತಾ ಇದ್ದೀನಿ. ಏನು ಮಾಡೋದೇ ಏನೋ. ಇಲ್ಲಿ ನೋಡಿದ್ವಿ ಎಷ್ಟು ರೆಸ್ಟ್ ಮಾಡ್ತಾ ಇದ್ದಾರೆ. ಕನ್ನ, ಚೆಸ್ಸಿ, ಅಮ್ಮ ನಿದ್ದೆ ಮಾಡ್ತಾ ಇದ್ದಾರೆ. ಸಾಕಾಗೋಯ್ತು ಗೈಸಪ್ಪ. ಏನಕ್ಕಾದರೂ ಮನೆ ಶಿಫ್ಟ್ ಮಾಡಿದ್ವಾ ಅನಿಸ್ಬಿಡ್ತು. ಅಷ್ಟೊಂದು ನಮ್ಮ ಬೆಡ್ರೂಮಲ್ಲಿ ನೋಡಿ
ನೋಡಿ ಇದೆಲ್ಲ ಡ್ರೆಸ್ಸಿಂಗ್ ಟೇಬಲ್ದು, ಓನ್ಲಿ ಡ್ರೆಸ್ಸಿಂಗ್ ಟೇಬಲ್ದೇ ಈ 3 ರ್ಯಾಕ್ಸ್ ಇದೆ. ಯಾವಾಗ ಎತ್ತಿಕ್ಕೋದು ಯಾವಾಗ ಮಾಡೋದು ಏನೂ ಅರ್ಥ ಆಗ್ತಾ ಇಲ್ಲ. ಇವಾಗ ಅನ್ನನ ಮೇಲೆ ಗತ್ತಿಸ್ತಾ ಇದ್ದೀನಿ. ಯೂಸ್ ಮಾಡದೇ ಇರೋ ಪಾತ್ರೆ ಎಲ್ಲ ಕಬೋರ್ಡ್ ಒಳಗಡೆ ಇಡೋಣ ಅಂತ ಹೇಳ್ಬಿಟ್ಟು. ಅತ್ತನ ಫುಲ್ಲು ನಿದ್ದೆ ಮಾಡಿಬಿಟ್ಟು ಇವಾಗ ಎದ್ದು ಹಾಯ್ ಗಾಯ್ಸ್ ಅಂತೆ. ಯೂಸ್ ಮಾಡದೇ ಇರೋದೆಲ್ಲ ನಾನು ಈ ಥರ ಕವರಲ್ಲೆಲ್ಲ ಪ್ಯಾಕ್ ಮಾಡಿರ್ತೀನಿ. ಅದನ್ನು ಹಂಗಂಗೆ ಎತ್ತಿಕ್ಕೋಣ ಅಂತ ಹೇಳ್ಬಿಟ್ಟು ಅನ್ನನ ಹಚ್ಚಿದ್ದೀನಿ. ಎತ್ತಿಕ್ಕೋಣ ಅಂತ ನಿಂತ್ಕೊಂಡ್ರಾಗಲ್ಲಪ್ಪ, ಕೆಲಸ ಮಾಡಬೇಕು ಅಲ್ಲ ಮನುಷ್ಯ. ಸರಿ ಗೈಸ್, ನಾನು ವೀಡಿಯೋ ಮಾಡ್ಕೊಂಡಿದ್ರೆ ಕೆಲಸಗಳಾಗಲ್ಲ, ಅದಕ್ಕೆ ನಾನು ಅವಾಗ ಹಂಗೆ ಕ್ಲಿಪ್ಪಿಂಗ್ಸ್ ತೆಗಿತಾ ಇದ್ದೀನಿ. ಓಕೆ ಬಾಯ್, ಸಿಗ್ತೀನಿ ಆಮೇಲೆ. ರಾತ್ರಿಗೆಲ್ಲ ನೋಡೋಣ ಎಷ್ಟೆಲ್ಲ ಆಗುತ್ತೆ, ಎಷ್ಟೆಲ್ಲ ಕ್ಲೀನ್ ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು. ಎಲ್ಲಿಂದ ಶುರು ಮಾಡೋದು, ಎಲ್ಲಿ ಎಂಡ್ ಮಾಡೋದು ಏನೂ ಗೊತ್ತಿಲ್ಲ. ಅಲ್ಲಿ ಪ್ರೀತಮ್ ಮಲಗಿದೆ ನೋಡಿ, ಅವನ ಸೋಫಾದಲ್ಲಿ. ಎಲ್ಲರೂ ಮಕ್ಕಳು ಎಲ್ಲನೂ ಬೇಗನೆ ಎದ್ದಿದ್ದು. ನಾನು ಶಶ್ವಿತನೂ 2 o'clock ಎಬ್ಬಿಸ್ಬಿಟ್ಟಿದ್ದೆ, ಪ್ರೀತಮು 2 o'clock ಎದ್ದೇಳ್ಬಿಟ್ಟ. ನಮ್ಮ ಅಮ್ಮ ಎಲ್ಲರೂ, ನಾನೊಬ್ಬಳು 1 o'clock ಎದ್ಬಿಟ್ಟು ಎಲ್ಲ ರೆಡಿಯಾಗಿದ್ದು. ಅವ್ರನ್ನೆಲ್ಲ ನಾನು ರೆಡಿ ಆದಮೇಲೆ ಎಬ್ಸಿದ್ದು. ಅದಕ್ಕೆ ಎಲ್ಲರೂ ನಿದ್ದೆ ಮಾಡ್ತಾ ಇದ್ದಾರೆ. ಎಲ್ಲರೂ ನಿದ್ದೆ ಮಾಡಿದ್ರೆ ನನಗಂತೂ ಇಲ್ಲ. ನೋ ರೆಸ್ಟ್. ಒಂದೇ ಸರಿ ರಾತ್ರಿಗೆ ಮಲಗೋದು. ಎಷ್ಟಾದರೆ ಎಷ್ಟು ಸಾಧ್ಯ ಅಂದರೆ ಅಷ್ಟೂ ಕ್ಲೀನ್ ಮಾಡಿಬಿಡ್ತೀನಿ. 1-2 ದಿನ ಅಷ್ಟೇ ಅಲ್ವಾ ಕಷ್ಟಪಡೋದು, ಮತ್ತು ನೆಕ್ಸ್ಟ್ ಡೇಯಿಂದ ಆರಾಮಾಗಿರ್ಬೋದು. ಎಷ್ಟಾದರೆ ಅಷ್ಟು ಇವತ್ತು ಎತ್ತಿಡೋಕ್ಕೆಲ್ಲ ಟ್ರೈ ಮಾಡ್ತೀನಿ. ನೋಡೋಣ. ಈ ಬ್ಲೂ ಕವರ್ಸ್ ಏನಿದೆ ಅವೆಲ್ಲನೂ ಪಾತ್ರೆಗಳೇ, ವಿತೌಟ್ ಯೂಸ್ ಪಾತ್ರೆಗಳು, ಹೊಸವೆಲ್ಲ. ಸರಿ ಗೈಸ್, ಆಮೇಲೆ ಸಿಗ್ತೀನಿ. ಹಾಯ್, ಗುಡ್ ಈವ್ನಿಂಗ್. ಇದು ನೆಕ್ಸ್ಟ್ ಡೇ ನಾನು ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೆನ್ನೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ತುಂಬಾ ಟೈರ್ಡ್ ಆಗಿಬಿಟ್ಟಿದ್ವಿ, ಬೇಗ ಮಲ್ಕೊಂಡ್ಬಿಟ್ವಿ. ಅದಕ್ಕೆ ಕಂಟಿನ್ಯೂ ಮಾಡಲಿಲ್ಲ. ಇದು ನೆಕ್ಸ್ಟ್ ಡೇ ಈವ್ನಿಂಗು ಪೂಜೆ ಎಲ್ಲ ಮಾಡಿಬಿಟ್ಟು ಸಂಜೆ ಇವಾಗ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಮೀನ್ಸ್ ಆಲ್ಮೋಸ್ಟ್ ಅಲ್ಲೊಂದು 80% ಎಲ್ಲ ಫಿಲ್ ಮಾಡಿಬಿಟ್ಟಿದ್ವಿ. ಎಲ್ಲೆಲ್ಲಿ ಏನೇನು ಹೋಗ್ಬೇಕು ಅಂತ ಫುಲ್ ಖಾಲಿ. ನೀಟಾಗೈತೆ ಮನೆಯೆಲ್ಲ. ಅಷ್ಟೇ ಗೈಸ್ ಈ ಲಾಗು. ನಮ್ಮದು ಹೌಸ್ ಶಿಫ್ಟಿಂಗ್ ಲಾಗು. ಇನ್ನು ಫುಲ್ ಆರ್ಗನೈಸ್ ಎಲ್ಲ ಮಾಡಬೇಕು. ಎಲ್ಲ ಮಾಡಾದಮೇಲೆ ಹೋಮ್ ಟೂರ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಇನ್ನು ಎಷ್ಟು ದಿನ ಟೈಮ್ ಆಗುತ್ತೆ ಏನಂತ. ಕೆಲವೆಲ್ಲ ಆನ್ಲೈನಲ್ಲಿ ಬುಕ್ ಮಾಡಿದ್ದು, ನಾವೆಲ್ಲ ಬರೋದಿದೆ. ಎಲ್ಲ ಬಂದಾದಮೇಲೆ ನೀಟಾಗಿ ಸೆಟ್ ಮಾಡಿಬಿಟ್ಟು ಆಮೇಲೆ ಮಾಡೋಣ ಅನ್ಕೊತಾ ಇದ್ದೀನಿ. ಇನ್ನು ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದೀರೋ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ಆಲ್ ಅನ್ನೋ ಆಪ್ಷನ್ ಬರುತ್ತೆ. ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಓಕೆ ಬಾಯ್ ಗೈಸ್, ಟೇಕ್ ಕೇರ್.